ಹೌದು, ಶಾರ್ಟ್ ಫಿಲಮ್ ಮಾಡಿದ್ದು ಮುಂಚೆ, ಅಮೃತಾಂಜನ್ ಅಂತ. ಆಗಲೇ ಟೈಟಲ್ ಲಾಂಚಲ್ಲಿ ನೋಡಿದ್ರಲ್ಲ, ಮೋಸ್ಟ್ ವ್ಯೂ ಅದೇ ತೊಗೊಂಡಿದ್ದು ಕನ್ನಡ ಇದರಲ್ಲಿ ಶಾರ್ಟ್ ಫಿಲಮ್ಸಲ್ಲಿ. ಹೌದು, ಪ್ರೇಕ್ಷಕರ ಒತ್ತಾಯ, ಅದರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಹಿರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದು ಮಾಡಿ ನಮ್ಮ ಟೀಮ್ ಜೊತೆ ಇದು ಮಾಡಿದ್ದು ನಾವು. ಸಿನಿಮಾ ಇದು ಆಯಿತು ಸರ್, ಅಲ್ಲೇ ಒಂದು 1 ಇಯರ್ ಆಯ್ತಾ ಬರ್ತಾ ಇದೆ. ಈಗ ಲಾಂಚ್ಗೆ ಕಾಯ್ತಾ ಇದೆ. ಇಲ್ಲ, ಸ್ವಲ್ಪ ಎಲ್ಲ ಹೊಸದಾಗಿದೆ. ಎಲ್ಲ ಅದೇ ಥರ ಇದ್ರೆ ಯಾರು ಇದು ಮಾಡೋದಿಲ್ವಲ್ಲ, ಸ್ವಲ್ಪ ಎಲ್ಲ ಹೊಸದಾಗಿದೆ. ಕ್ಯಾರೆಕ್ಟರ್ ವೈಸ್ ಎಲ್ಲ ಸ್ವಲ್ಪ ಅದೇ ಸೇಮ್ ಇದೆ. ಅಂದರೆ ಎಲ್ಲ ಈಗಲೇ ಹೇಳಿದ್ರೆ ಆಮೇಲೆ ಮುಂದೆ ಯಾರು ಬರಲ್ವಲ್ಲ, ಸೊ ಹಾಗಾಗಿ. ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ಹೋಯಿತು. ಸೊ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಸಿನಿಮಾ ಮಾಡಿಲ್ಲ ನಾವು. ಸೊ ಇದು ಒಂದು ಒಳ್ಳೆ ಕತೆ ನೋಡ್ತೀರಾ, ಒಳ್ಳೆ ಕಂಟೆಂಟ್ ನೋಡ್ತೀರಾ. ಸೊ ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡಿದೆ, ನೀವು ತುಂಬ ಸಪೋರ್ಟ್ ಮಾಡಿದ್ರಿ, ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ. ಈ ಸೆಕೆಂಡ್ ಟೈಮ್ ಸಿನಿಮಾ ಮಾಡಿದ್ದೀನಿ. ಸೊ ಇವಾಗ ನನಗೇನೋ ಒಂದು ಮಟ್ಟದ ನಂಬಿಕೆ ಇದೆ. ನೀವೇನು ಭರವಸೆ ಇಡ್ತೀರಾ ಅದನ್ನು ಖಂಡಿತ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಸೊ ಆ ಕಾರಣದಿಂದ ತುಂಬ ಶ್ರದ್ಧೆಯಿಂದ, ಅಂದರೆ ಕತೆ ಮೇಲೆ ಏನು ಎಫರ್ಟ್ ಹಾಕಬೇಕು ಆಸ್ ಎ ರೈಟ್ರಾಗಿ ಅದನ್ನು ಮಾಡಿ 3 ತಿಂಗಳು ರಿಹರ್ಸಲ್ ಮಾಡಿ, ಇದು ನಾರ್ಮಲಾಗಿ ಅಂದ್ಕೊಂಡಿದ್ದು ಚಿಕ್ಕ ಬಜೆಟ್ ಸಿನಿಮಾ ಅಂತಲೇ ಅಂದ್ಕೊಂಡಿದ್ದು, ಆಲ್ಮೋಸ್ಟ್ ಜಾಸ್ತಿ ಆಯಿತು. ಸೊ ಆದರೆ ನಾನು ಒಂದೇ ಒಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನೀವು ನಂಬೋದಾದರೆ. ಯಾಕಂದರೆ ಪ್ರತಿ ಪ್ರೆಸ್ ಮೀಟು ನಮಗೆ ಯಾವಾಗಲೂ ವರ್ಷಕ್ಕೊಂದು 2 ವರ್ಷಕ್ಕೊಂದು ಪ್ರೆಸ್ ಮೀಟು, ನಿಮ್ಗೆ 4 ಪ್ರೆಸ್ ಮೀಟು. ಸೊ ನಾವು ಸುಳ್ಳು ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಿಮ್ಗೆ ಅಷ್ಟು ಅನುಭವ, ನಮ್ಗೆ ಅಷ್ಟು ಅನುಭವ ಇಲ್ಲ. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರ, ಅದಂತೂ ಶೋರ್, ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ಅಷ್ಟು ಹೋರಾಟ ಇದೆ, ಅಷ್ಟು ರಿಸರ್ಚ್ ಇದೆ. ಮತ್ತು ಪ್ರತಿಯೊಂದು ಕೂಡ ನಾವೇನು ಶೂಟ್ ಮಾಡಿದ್ದೀವಿ ಅದನ್ನು ಮೊಬೈಲಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯಲ್ಲಿ ನಗ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ನೀವು ಖಂಡಿತ ಇಷ್ಟಪಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ನೀವು ಪಡ್ತೀರಾ ಅಂತ ಹೇಳೋಷ್ಟು ಏನಂತಾರೆ, ಅಷ್ಟೊಂದು ದೊಡ್ಡ ಕಾನ್ಫಿಡೆಂಟು, ಅಷ್ಟೊಂದು ದೊಡ್ಡ ಇದಿಲ್ಲ ನನಗೆ. ಸೊ ಆದರೆ ಈಗಿನ ಇದರಲ್ಲಿ ತುಂಬ ದೊಡ್ಡ ಮಟ್ಟದ ಕಾಮಿಡಿ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಒಂದು ಒಳ್ಳೆ ಎಮೋಷನ್ ಇರುವಂಥ ಸಿನಿಮಾ. ಮತ್ತು ನೀವು ಶಾರ್ಟ್ ಫಿಲಮ್ನ ಕಂಪೇರೇ ಮಾಡಿಬಿಡಿ ಇದಕ್ಕೆ. ನಾವು ಶಾರ್ಟ್ ಫಿಲಮ್ಸ್ನ ಏನು ಕಂಟೆಂಟ್ ಇಟ್ಕೊಂಬಂದ್ವಿ ಅದಕ್ಕೆ ಕಂಪೇರೇ ಮಾಡಿಬಿಡಿ. ಸೊ ಇವತ್ತು ನಮ್ಮದು ಫಸ್ಟ್ ಪ್ರೆಸ್ ಮೀಟು. ಸೊ ಇಲ್ಲಿ ನಂಗೆ ಕೂತ್ಕೊಳ್ಳೋದಕ್ಕೆ ಲೋಕೇಶ್ ಸರು ಮೇನ್ ಕಾರಣ. ಯಾಕಂದರೆ ನಾನು ಅವ್ರ ಹತ್ರ ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಿದ್ದ ಬಜೆಟ್ ಬೇರೆ, ಫೈನಲ್ ಆದಮೇಲೆ ಅದಾಗಿರೋ ಬಜೆಟ್ ಬೇರೆ. ಆದ್ರೂ ಕೂಡ ಅವ್ರು ನಮ್ಗೆ ಅದೇ ಪ್ರೀತಿ ತೋರಿಸಿ ಇಲ್ಲಿ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್. ಸೊ ಅದಾಗಿದ ತಕ್ಷಣ ನೀವು ನೋಡಿರ್ಬೋದು ಫುಲ್ ನಮ್ಮ ಟೀಮ್ನ. ಸೊ ನಾರ್ಮಲಾಗಿ ನಾವು ಶಾರ್ಟ್ ಫಿಲಮ್ಸ್ ಇಟ್ಕೊಂಡು ಮಾಡ್ತಾನೆ ಇರ್ತೀವಿ. ಸೊ ಅದೊಂದು ಅನುಭವ ಹಿರಿತರ ಮೇಲೆ ಟ್ರೈ ಮಾಡಿದ್ದೀವಿ. ನೀವೇನು ಕೇಳಿ ಸರ್, ಒಂದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ, ಆ ಇನ್ಸಿಡೆಂಟ್ ಹೇಳಿದ್ರೆ ನೀವು ಕತೆನ ಕ್ಯಾಶ್ ಮಾಡಿಬಿಡ್ತೀರ. ಅದೇ ನಾನು ಹೇಳಿದೆ ನಿಮಗೆ, ದಿನಕ್ಕೆ 4 ಪ್ರೆಸ್ ಮೀಟು, ನಮ್ಗೆ ವರ್ಷಕ್ಕೆ 1 ಪ್ರೆಸ್ ಮೀಟು ಅಂತ. ನಿಮಗೆ ತುಂಬ ತಲೆ ಇದೆ ಸರ್, ನಮ್ಗೆ ಅಷ್ಟಿಲ್ಲ. ತಲೆಯೊಳಗೆ ಅನುಭವ ಜಾಸ್ತಿ ಇದೆ ಸರ್, ಅನುಭವ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ಅದೇ ಒಂದು ತಂದೆ ಮಗನ ಎಮೋಷನ್ಸು ತುಂಬ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದೀವಿ. ಅದ್ರ ಜೊತೆಗೆ ನನ್ನ ಟೀಮ್ ಇದೆ, ಪಾಯಲ್, ಕಾರ್ತಿಕ್, ಸುಧಾಕರ್, ಪಲ್ಲವಿ, ಶ್ರೀಭವ್ಯ, ಗೌರವ್. ಇವ್ರದ್ದು ಹ್ಯೂಮರ್ ನೀವು ನಾರ್ಮಲ್ ಆಗಿ ಯೂಟ್ಯೂಬ್ಸಲ್ಲೆಲ್ಲ ನೋಡಿರ್ತೀರ. ಸೊ ಕಾಮಿಡಿನೂ ಕೂಡ ತುಂಬ ನ್ಯಾಚುರಲ್ ಕಾಮಿಡಿ ಟ್ರೈ ಮಾಡಿದ್ದೀವಿ. ತುಂಬ ಎಕ್ಸಾಜುರೇಷನ್ಸ್ ಏನೂ ಇರಲ್ಲ. ಏನಂದರೆ ಸರ್, ಒಂದೇ ಒಂದು ಎಳೆ ಇಟ್ಕೊಂಡಿದ್ದೀನಿ. ಆ ಎಳೆ ಇಲ್ಲ ಸರ್, ಬರೀ ಅದೇ ಹೇಳ್ತಾ ಇರೋದು ಸರ್. ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ನ ನಾವೇನು ಮಾಡ್ತೀವಿ, ಡೈಲಾಗ್ಸ್ ಮೇಲೆ ತಗೊಂಡು ಹೋಗ್ತೀವಿ. ನಾರ್ಮಲ್ ಆಗಿ ಸಿನಿಮಾ ಅಂದ್ರೆ ನೀವು ನೋಡಿರ್ಬೋದು, ನಾನು ಫಸ್ಟ್ ನನ್ನ ಸೋಡಾಬುಟ್ಟಿ ಪ್ರೆಸ್ ಮೀಟ್ ಬಂದಾಗ ನಾನು ಈಗಲೂ ಆ ಅನುಭವನ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮೀಡಿಯಾದವರು ಅಂದ್ರೆ, ನಾನು ಈಗಲೂ ಅದನ್ನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಅದನ್ನ ತುಂಬಾ ಕಡೆನೂ ಹೇಳಿದ್ದೀನಿ. ಈ ಸಲ ಒಂದೇ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಏನಂದ್ರೆ, ಸಿನಿಮಾಗೆ ಏನು ಕತೆ ಬೇಕು ಸರ್,
ಅದನ್ನ ಖಂಡಿತ ಇದರಲ್ಲಿ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಇದಕ್ಕೊಂದು ಇನ್ಸ್ಪಿರೇಷನ್ ಸುಧಾಮೂರ್ತಿ ಮೇಡಮ್ ಮತ್ತೆ ಜಾಕಿ ಚಾನು. ಇದೊಂದು ಇನ್ಸಿಡೆಂಟ್ಸ್ನ ಇಟ್ಕೊಂಡು ನಾವು ಅಂದರೆ ಮೇನ್ ದುಡ್ಡಿನ ಮೇಲೆ ಇದೊಂದು ಕತೆನ ಹೇಳೆ ಮಾಡಿದ್ದೀನಿ. ಸೊ ಇದು ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ ಸರ್. ಇಲ್ಲ, ಅದು ಕಾಂಟ್ರಾಸ್ಟ್ ಸರ್. ಆದರೆ ಜಾಕಿ ಚಾನ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅವ್ರು ಏನು ಆಸ್ತಿ ಮಾಡಿದ್ರು ಅವ್ನ ಮಗನ್ಗೆ ಹೋಗಕ್ಕೆ ಬಿಡ್ಲಿಲ್ಲ ಅವ್ರು. ಅಂದರೆ ನೀನು ಅರ್ನ್ ಮಾಡು, ನೀನು ದುಡಿ, ನಾನು ಕಷ್ಟಪಟ್ಟು ಮಾಡಿರೋದು. ಸೊ ಅವ್ರ ಆಸ್ತಿನೆಲ್ಲ ಪೂರ್ತಿ ನಾನು ಲೈಕ್ ಏನಂದರೆ ನೀನು ಕೊಡೋಲ್ಲ, ನಾನು ಸಾಯ್ಬೇಕಾದ್ರೆ ನಾನು ಫುಲ್ಲು ಇದು ಮಾಡಿಬಿಡ್ತೀನಿ ಅಂತ ಹೇಳಿದರು. ಇದು ಒಂದು ಇನ್ಸಿಡೆನ್ಸ್. ಮತ್ತು ಸುಧಾಮೂರ್ತಿ ಮೇಡಮ್ ಒಂದ್ಸಲ ನಾನು ಒಂದು ಇಂಟರ್ವ್ಯೂಲ್ಲಿ ನೋಡಿದ್ದೆ, ನನ್ನ ಮಗನ ನಾನು ಲೈಕ್ ವ್ಯಾಲ್ಯೂ ಅದು ಮ್ಯಾಟ್ರ್ ಆಗುತ್ತೆ ಅನ್ನೋದು ಅಷ್ಟೇ. ಇನ್ನು ಜಾಸ್ತಿ ಕೇಳಬೇಡಿ ಸರ್ ನೀವು ದಯವಿಟ್ಟು. ಸಿನಿಮಾ ಬಜೆಟ್ ಜಾಸ್ತಿ ಆಯಿತು ಅಂತ ಏನು ರೀಸನ್ ಅಂದರೆ ಡೇಟ್ಸ್ ಜಾಸ್ತಿ ಆಯಿತು ಅಥವಾ ಶೂಟಿಂಗ್ ಲೊಕೇಶನ್ ಏನು? ಸರ್ ಏನಿಲ್ಲ, ನಾರ್ಮಲ್ ಆಗಿ ನಾವೇನಂದರೆ ಪ್ರತಿಯೊಂದು ಸೀನ್ನ ಸೆಟ್ಟಿಗೆ ಬಂದು ಹಂಗೆ ಮಾಡು ಹಿಂಗೆ ಮಾಡು ಅನ್ನೋದಕ್ಕಿಂತ ನಮ್ಮ ಪರ್ ಸೆಕೆಂಡ್ ಓಡ್ತಾನೆ ಇರುತ್ತೆ ಸರ್. ನಾವು ಪ್ರತಿ ಸೀನ್ನ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಮತ್ತು ಸೆಟ್ಟಿಗೆ ಬಂದಾಗ ಸರ್ ಒಂದೇ ಒಂದು ಕಾನ್ಫಿಡೆಂಟಾಗಿ ಒಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ, ನೀವು ಈ ಸಿನಿಮಾ ನೋಡಿದಾಗ ಯಾರು ಇದನ್ನು ಇದು ಹೊಸ್ದಾಗಿ ಯಾರೋ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇದು ಆ್ಯಕ್ಟಿಂಗ್ ಬರಲಿಲ್ಲ ಅಂತ ನಂಗೆ ಮನಸ್ಸಿನ ಮಾತು ಹೇಳ್ತಾರೆ, ಅದು ನಿಮ್ಗೆ ಅನಿಸಲ್ಲ. ಅಷ್ಟು ಡೀಟೇಲ್ ವರ್ಕ್ ಮಾಡಿದ್ದೀವಿ. ಸೊ ಅದು ಏನಂದರೆ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು ಸರ್. ಆಲ್ಮೋಸ್ಟ್ 68 ಡೇಸ್ ಶೂಟ್ ಮಾಡಿದ್ವಿ. ಸೊ ಆ ಕಾರಣದಿಂದ ನಮಗೆ ಒಂದು ಸ್ವಲ್ಪ ಅಂದರೆ ಶಾರ್ಟ್ಸ್ಗಳು ಜಾಸ್ತಿ ಹೋಗೋದು. ಮತ್ತು ಮಿನಿಮಮ್ 300 ಜೂನಿಯರ್ಸ್ ಯಾವಾಗಲೂ ಸೆಟ್ಟಲ್ಲಿರೋರು, ಆಲ್ಮೋಸ್ಟ್ ಒಂದು 9 ಡೇಸು ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಅದು ಒಂದು ಸ್ವಲ್ಪ ಕಷ್ಟ ಸರ್. ಸರ್ ಹೇಳ್ಬೋದಾ ಗೊತ್ತಿಲ್ಲ, ಹೇಳ್ಬಿಡ್ತೀನಿ. ಅದೇ ಸರ್, ಆ್ಯಕ್ಚುಲಿ ಏನಂದರೆ ನಮ್ಮದು ಡಿಸ್ಕಸ್ ಆನ್ ಟೇಬಲ್ ಆಗಿದ್ದು ಫಸ್ಟ್ ಸರ್ನ ಮೀಟ್ ಮಾಡಿದಾಗ 1 CR ಅಲ್ಲಿ ಮುಗಿಸ್ಕೊಡ್ತೀನಿ ಅಂತ. ಆಮೇಲೆ 2:15 ಬಂದಿಲ್ಲ ಸರ್. ಹಾಂ ಸರ್. ಹಾಂ ಸರ್, ಒಂದೇ ಒಂದು ರಿಕ್ವೆಸ್ಟು, ನಾನು ಡಬಲ್ ಮೀನಿಂಗ್ ಮಾಡೋದೇ ಇಲ್ಲ ಸರ್. ಇಲ್ಲ ಸರ್, ನಾವು ಫ್ಯಾಮಿಲಿ ಕರೆಂಟ್. ಇವಾಗ ನೀವು ಆ್ಯಕ್ಚುಲಿ ನಾನು JRM ಸ್ಟುಡಿಯೋದಲ್ಲಿ ಒಂದು ಮೀಸೆ ಮತ್ತು ಜಡೆ ಅಂತ ಮಾಡಿದ್ದೆ, ತುಂಬ ವೈರಲ್ ಆಗಿತ್ತು. ಅದನ್ನು ಅಷ್ಟೇ, ಅದನ್ನೇ ಲೇಯರ್ ಇಟ್ಕೊಂಡು ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ ಸರ್, ಕರ್ನಾಟಕದಲ್ಲಿ ತುಂಬ ಫ್ಯಾಮಿಲೀಸ್ ನಮಗೆ ನಾವು ಒಂದು ಕಂಟೆಂಟ್ ಬಿಟ್ಟರೆ ನಮ್ಮದು ಅಟ್ಲೀಸ್ಟ್ ಏನಂದ್ರೆ 17 hours 18 hours ಮಿಲಿಯನ್ ಕ್ರಾಸ್ ಆಗಿಬಿಡುತ್ತೆ. ಅದಕ್ಕೆ ಕಾರಣನೇ ಲೈಕ್ ಫ್ಯಾಮಿಲಿ ಆಡಿಯನ್ಸು. ನಾವೆಲ್ಲೂ ಡಬಲ್ ಮೀನಿಂಗು ಅಷ್ಟೇ. ಮತ್ತು ಅಮೃತಾಂಜನ್ ಪ್ಯೂರ್ ಸರ್, ಒಂದು ಮಗುವಿಂದ ಹಿಡಿದು ಅಜ್ಜಿ ತಕ್ಕ ಬಂದು ನೀವು ಸಿನಿಮಾ ನೋಡ್ಬೋದು. ಅದಂತೂ ಗ್ಯಾರಂಟಿ ನಾನು ಕೊಡ್ತೀನಿ. ನಿಮ್ಗೆಲ್ಲೂ ವಲ್ಗರ್ ಇರಲ್ಲ, ಎಲ್ಲೂ ರೊಮ್ಯಾನ್ಸ್ ಇರಲ್ಲ, ಅದ್ಭುತವಾದ ಕತೆ ನೋಡ್ತೀರಾ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ನಾನು ನಿಮ್ಗೆ ಸಿಗ್ತೀನಿ ಸರ್. ನೀವು ನಂಗೆ ಬೈಬೋದು, ನಾನು ಯಾಕಂದರೆ ಬೈಸ್ಕೊತೀನಿ, ನೀವು ಮೀಡಿಯಾದವರು. ಏನಂದರೆ ಲೈಕ್ ಏನಂದರೆ ಫಸ್ಟ್ ನಾವು ಅಮೃತಾಂಜನ್ ಇಟ್ಕೊಂಡು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದೇ ನೇಮ್ನ ಕ್ಯಾರಿ ಮಾಡೋಕ್ಕಾಗಿಲ್ಲ. ಬಟ್ ನಾವು NOC ಟ್ರೈ ಮಾಡಿದ್ವಿ, ಸಿಗಲಿಲ್ಲ NOC. ಅದಕ್ಕೆ ಅದನ್ನ ಅಮೃತ್ ಅಂಜನ್ ಅಂತ ಮಾಡಿದ್ದೀವಿ ಒಂದು. ಮತ್ತು ಇನ್ನೊಂದು ಏನಂದರೆ ಶಾರ್ಟ್ ಫಿಲಮ್ಸು ಲೈಕ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಶಾರ್ಟ್ ಫಿಲಮ್ ಕಥೆನೇ ಬೇರೆ ಥರ, ಲೈಕ್ ಅದನ್ನ ನರೇಟ್ ಮಾಡೋ ಸ್ಟೈಲ್ ಬೇರೆ ಥರ, ಪಂಚ್ಗಳ ಮೇಲೆ ಹೊಟ್ಟೋಗ್ಬಿಡ್ತೀವಿ. ಬಟ್ ಸಿನಿಮಾನೂ ಅಷ್ಟೇ, ನಿಮ್ಗೆ ಆಲ್ಮೋಸ್ಟ್ ಏನಂದರೆ ನೀವು ನಾರ್ಮಲ್ ಆಗಿ ಶಾರ್ಟ್ ಫಿಲ್ಮ್ಸಲ್ಲಿ ಮಾಡಿರೋ ಎಲ್ಲ ನಮ್ಮ ಟೀಮ್ನ ನೋಡಿದ್ರೆ ನಿಮ್ಗೆ ಲೈಕ್ ಹಂಗೆ ಅನಿಸುತ್ತೆ. ಬಟ್ ನಿಮ್ಗೆ ಒಳಗಡೆ ಬಂದರೆ ನೀವು ಸಿನಿಮಾಗೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಆ ಥರದ ಕತೆ ಖಂಡಿತ ಇರುತ್ತೆ ಸರ್. ಅಂದರೆ ನೀವು ಪಂಚ್ ಹೋಯ್ತು, ಪಂಚ್ ಆಗಿದ ತಕ್ಷಣ ಒಂದು ಇಂಟರ್ವಲ್ಲು, ಅದಾಗಿದ ತಕ್ಷಣ ಒಂದು ಕ್ಲೈಮ್ಯಾಕ್ಸ್, ಆ ಥರ ಇಲ್ಲ. ನಿಮ್ಮನ್ನ ಕ್ಯೂರಿಯಸ್ ಆಗಿ ತೊಗೊಂಡು ಹೋಗ್ತೀನಿ ನಾನು, ಅದಂತೂ ನಾನು ಭರವಸೆ ಕೊಡ್ಬೋದೆ ಸರ್. ಈಗ ಅದರ ಕಂಟಿನ್ಯೂಟಿ ಆಗಿ ಹೇಳ್ತೀನಿ, ಶಾರ್ಟ್ ಮೂವಿ ಸೋಷಿಯಲ್ ಮೀಡಿಯಾ ನೋಡೋ ವರ್ಗನೇ ಒಂದು ಬೇರೆ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ಬೇರೆ ಆಡಿಯನ್ಸ್ಗೂ ಪ್ರಿವ್ಯೂ ಮಾಡ್ತೀವಿ. ಇದು ಒಂದ್ಸಲ ಪ್ರಿವ್ಯೂ ಮಾಡಿದ್ದೀನಿ ಇಲ್ಲಿ. ಸೊ ಅವ್ರದ್ದು ಏನಿದೆ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಲೈಕ್ ಅವ್ರದ್ದು ಕೆಲವೊಂದು ಇನ್ಫಾರ್ಮೇಷನ್ಸ್ ತೊಗೊಂಡಾಗ ತುಂಬ ಪಾಸಿಟಿವ್ ಆಗಿ ಸಿಕ್ಕಿದೆ. ನಾವು ಮತ್ತೆ ಇನ್ನೊಂದು ಏನಂದರೆ ಲೈಕ್ ಸಿನಿಮಾ ಡೇಟ್ನ ಕನ್ಫರ್ಮ್ ಮಾಡಿ ಒಂದು 7 days 5 days ಮುಂಚೆ ನಾವು ಪ್ರಿವ್ಯೂಸ್ ಮಾಡ್ತೀವಿ. ಸರ್ ನಾನು ಅದೆಲ್ಲ ಕೇಳ್ತಾರೆ, ಇವಾಗ ನೀವು ಶಾರ್ಟ್ ಮೂವಿಯಲ್ಲಿ ಒಂದಿಷ್ಟು ಕಾಮಿಡಿ ಹಾಕಿದ್ರೆ ವರ್ಕೌಟ್ ಆಗುತ್ತೆ, ಈ ತರ ಡಬಲ್ ಮೀನಿಂಗ್ ಕೊಟ್ರೆ ವರ್ಕೌಟ್ ಆಗುತ್ತೆ ಅಂತ ಅದನ್ನ ನೋಡೋ ಅಂದ್ರೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಬಟ್ ಸಿನಿಮಾ ಹಂಗಲ್ಲ, 2.5 ಗಂಟೆ ಕುತ್ಕೊಂಡು ನೋಡ್ಬೇಕು, 2 ಗಂಟೆ ಕುತ್ಕೊಂಡು ನೋಡ್ಬೇಕು. ಸೊ ಆ ಸಿನಿಮಾನ ಎಲ್ಲರೂ ಕೂತು ನೋಡುವಂಗೆ ಹೆಂಗ್ ಮಾಡಿದೀರಾ, ಅಂದ್ರೆ ಯಾವ ತರ ಕಂಟೆಂಟ್ ಹಾಕ್ತಿದ್ದೀರಾ ಅಂತ? ಅದೇ ಮೇಡಮ್, ಒಂದು ತಂದೆ ಮಗನ ಎಮೋಷನಲ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಅದನ್ನ ಕಾಮಿಡಿಯಾಗಿ ಹೇಳಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದೇನಂದ್ರೆ ಡಬಲ್ ಮೀನಿಂಗ್ ನಾ ಎಲ್ಲೂ ಟ್ರೈ ಮಾಡಿಲ್ಲ. ಮತ್ತೆ ಇವಾಗ ಉದಾಹರಣೆಗೆ ನಾನು ಶಾರ್ಟ್ ಫಿಲಮ್ ಮಾಡಿದ್ದೀನಿ, ಹಂಗಂತ ಬೇರೆ ಶಾರ್ಟ್ ಫಿಲಮ್ಸು ಬಂದಿದೆ ಮೇಡಮ್, ಅವರೆಲ್ಲ ಬೇರೆ ಬೇರೆ ಶಾರ್ಟ್ ಮೂವಿ ಬಿಟ್ಬಿಡಿ ಸರ್, ಸಿನಿಮಾದ್ದು ಹೇಳಿ. ಇವಾಗ ಇದಕ್ಕೆ ಯಾವ ತರ ನೀವು ಕಂಟೆಂಟ್ ಆಡ್ ಆನ್ ಮಾಡಿದ್ರಿ,
ಹೇಳಿದ್ರಿ ತಂದೆ ತಂದೆ ಮಗನ್ ಇತ್ತು ಏನಿದೆ ಈಗ ರೊಮ್ಯಾನ್ಸ್ ಇಲ್ಲ ಅಂತ ಹೇಳಿದ್ದೀರಾ, ಬೇಕಾಗಿತ್ತಾ ರೊಮ್ಯಾನ್ಸ್? ಅಲ್ಲ ಸರ್ ನಾನು ಸಿನಿಮಾ ಮಾಡೋರು ಅಲ್ಲ ಅಲ್ಲ ಈಗ ನಾನೇನ್ ಹೇಳ್ತಾ ಇದ್ದೀನಿ, ಅವ್ರನ್ನ ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬಿಡ್ತಾ ಇಲ್ಲ. ಶಾರ್ಟ್ ಫಿಲಮ್, ಇವಾಗ ನಾವು ಶಾರ್ಟ್ ಫಿಲಮ್ ಇಂದ ಬಂದಿರೋದು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ. ಹ್ಞೂ ಸರ್, ಅದು ಬಿಡ್ತಾ ಇಲ್ಲ. ಎಂಟ್ರಿ ಆಗ್ಬೇಡಿ, ಸರ್ದಿ ಬರುತ್ತೆ, ನಿಮ್ ಸರ್ದಿ ಬರುತ್ತೆ, ಕುತ್ಕೊಳ್ಳಿ, ಮಾತಾಡ್ತಾರೆ. ಓಕೆ ಕರೆಕ್ಟ್ ಇಲ್ಲ ಇಲ್ಲ ಬಿಡಿ ಬಿಡಿ, ಸಾರಿ ನೀವು ಹೇಳಿ. ಅದೇ ಹೇಳ್ತಾ ಇರೋದು, ತಂದೆ ಮಗನ ಬಾಂಧವ್ಯ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ. ಅದ್ರ ಜೊತೆಗೆ ಬೇರೆ ಕ್ಯಾರೆಕ್ಟರ್ಸ್ಗಳು ಬರುತ್ತೆ, ಬೇರೆ ಬೇರೆ ಕಥೆನೂ ಕೂಡ ಒಂದು ಲವ್ ಸ್ಟೋರಿ ತಗೊಂಡು ಹೋಗಿದ್ದೀವಿ, ಒಂದು ಅದ್ಭುತವಾದ ಲವ್ ಸ್ಟೋರಿ. ಮತ್ತೆ ಈಗ ನಡೆಯುವಂಥ ಜನರೇಷನಲ್ಲಿ ನಡೆಯುವಂಥ ಲವ್ಗಳನ್ನ ಲೈಕ್ ಏನಂದ್ರೆ, ಇವಾಗ ಉದಾಹರಣೆಗೆ ಇವಾಗ ಪ್ರೀತಿ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಅಲ್ವಾ, ಅದನ್ನ ಇಟ್ಕೊಂಡು ಇವನ್ ಆ ಎಳೆನೂ ಕೂಡ ಇಟ್ಕೊಂಡು ನಾವು ವರ್ಕೌಟ್ ಮಾಡಿದೀವಿ. ಮತ್ತೆ ತಂದೆ ಮಗನ ಬಾಂಧವ್ಯ ನಾವು ವರ್ಕೌಟ್ ಮಾಡಿದೀವಿ. ಅದ್ರ ಜೊತೆಗೆ ಫ್ರೆಂಡ್ಸು, ಕ್ಯಾರೆಕ್ಟರ್ಸು, ಲೈಕ್ ಏನಂದ್ರೆ ಕಾಲೇಜು, ಇದ್ರ ಮೇಲೆಲ್ಲ ಎಲಾಬ್ರೇಟ್ ಮಾಡಿದೀವಿ. ಸರ್ ಇದು ಕಾಮಿಡಿ ಎಮೋಷನಲ್ ಮೂವಿ ಅಷ್ಟೇ. ಹೌದು ಸರ್, ಕರೆಕ್ಟ್. ಅದೇ ನಾರ್ಮಲ್ ಆಗಿ ಏನಂದ್ರೆ ಸರ್, ಆಕ್ಚುಲಿ ಇವಾಗ ಏನಂದ್ರೆ ಮೇಕಿಂಗ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡ್ರೆ, ಬಟ್ ಮೇಕಿಂಗ್ ಏನೋ ನಂಗೆ ಗೊತ್ತಿಲ್ಲ, ನಿಮ್ಗೇನೋ ಬೋರ್ ಆಗ್ಬೋದು ಅಂತ, ಅದಕ್ಕೆ ಒಂದು ಸಣ್ಣದಾಗಿ ಶೂಟ್ ಮಾಡ್ಕೊಂಡ್ವಿ ಸರ್ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಇವಾಗ ಏನ್ ಮಾಡಿದ್ವಿ ಅದು ಸಿನಿಮಾಗೆ ಸಂಬಂಧಪಟ್ಟಿಲ್ಲ ಸರ್. ಸಿನಿಮಾದ್ ನಾನು ಯಾವ್ದು ಗ್ಲಿಮ್ಸ್ ಹಾಕಿಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಸರ್, ಏನಂದ್ರೆ ಆಕ್ಚುಲಿ ನಾವೇನಂದ್ರೆ ಲೈಕ್ ಸಿನಿಮಾ ಏನಾದ್ರು ಅನೌನ್ಸ್ ಮಾಡಿದ್ರೆ ಒಂದು 15 days ಮುಂಚೆ ಟ್ರೈಲರ್ ಬಿಟ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಆಸ್ ಎ ಕಮರ್ಷಿಯಲ್ ಆಗಿ. ಸೊ ಇವಾಗ ಟ್ರೈಲರ್ ಬಿಟ್ಟು ನಾವು ಇನ್ನು 2 months ಇದು ಇದೆ, ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಇದೆಯಲ್ವಾ ಸರ್, ಅದಕ್ಕೆ ನಾವು ಏನೋ ಸಿನಿಮಾಗೆ ಸಂಬಂಧಪಟ್ಟಂಗೆ ಏನೂ ಮಾಡಲಿಲ್ಲ ಸರ್. ಅದಕ್ಕೆ ಸುಮ್ಮನೆ ನಿಮ್ಗೆ ಏನಾದ್ರು ಲೈಕ್ ಒಂದು ಪ್ರಮೋಷನ್ ವೈಸ್ ಏನಾದ್ರು ಹೊಸದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ತರ ಶೂಟ್ ಮಾಡಿದೆ ಸರ್. ಅದು ನಿಮ್ಗೆ ಇಷ್ಟ ಆಯ್ತು ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡಿದೀವಿ ನಿಮ್ನ ರೀಚ್ ಮಾಡಿಸೋದಕ್ಕೆ ಅಂತ. ಮತ್ತೆ ಮೊನ್ನೆ ಬಂದರು ಬಾವ ಬಂದರು ಅವ್ರು ಇದ್ದಾರೆ, ಮತ್ತೆ ಮಧುಮತಿ ಮೇಡಮ್ ಇದ್ದಾರೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಹೆಸರು ಮಾಡ್ತವ್ರೆಲ್ಲ ಇದ್ದಾರೆ. ಮತ್ತೆ ಸುನೇತ್ರ ಪಂಡಿತ್ ಮೇಡಮ್ ಇದ್ದಾರೆ, ಅಶ್ವಿನ್ ಸರ್ ಇದ್ದಾರೆ, ಆಮೇಲೆ ಇನ್ನೂ ತುಂಬಾ ಜನ ಇದ್ದಾರೆ ಸರ್. ಮೇಡಮ್ ಅದು ಒಂದು ಸಣ್ಣದಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ಅಮೃತಾಂಜನ್ ಅಂತ ನಮ್ಗೆ NOC ಸಿಗ್ಲಿಲ್ಲ. ನಾವು ತುಂಬಾ ಟ್ರೈ ಮಾಡಿದ್ವಿ, ಮೇಲ್ ಮಾಡಿದ್ವಿ, ಅದು ನ್ಯಾಷನಲ್ ಬ್ರ್ಯಾಂಡ್. ಮತ್ತೆ ನಾವು ಅದನ್ನ ಅಮೃತಾಂಜನ್ ಅಂತ ಮಾಡಿದ್ವಿ, ಅದು ಸಮ್ ಲೀಗಲ್ ಇಶ್ಯೂಸ್ ಬರುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಅಮೃತ ಅಂಜನ್ ನಾವು ಹೇಳ್ಬೇಕಾದ್ರೆ ಅಮೃತಾಂಜನ್ ಅಂತ ಹೇಳ್ತೀವಿ, ಬಟ್ ಆಸ್ ಎ ಲೈಕ್ ಏನಂದ್ರೆ ಬೇರೆಯವ್ರಿಗೆ ಅಫಿಷಿಯಲ್ ಆಗಿ ಅಮೃತ ಅಂಜನ ಇದಕ್ಕೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಯಾರು ಅಮೃತನೂ ಅಲ್ಲ, ಅಂಜನೂ ಅಲ್ಲ. ಇದು ಒಂದು ಕಾರಣದಿಂದ ಇದು ಮಾಡ್ಕೊಂಡಿದ್ದೆ ಅಷ್ಟೇ ಸರ್. ಮೇಡಮ್ ಅಕ್ಟೋಬರ್ 30ಕ್ಕೆ ಅಂತ ಅನ್ಕೊಂಡಿದ್ದೀವಿ ಮೇಡಮ್. ಅದು ಏನಂದ್ರೆ ನಾವು ತುಂಬಾ ಸಣ್ಣವರು, ಅಕ್ಕಪಕ್ಕ ದೊಡ್ಡ ಸಿನಿಮಾ ನೋಡ್ಕೊಂಡು ಬರಬೇಕು. ಸೊ ಅದೊಂದು ಕಾರಣದಿಂದ ಅಕ್ಟೋಬರ್ 30ಕ್ಕೆ ಅಂತ ಅನ್ಕೊಂಡಿದೀವಿ. ಅಕಸ್ಮಾತ್ ಆ ಕಡೆ ಆದ್ರೆ ಒಂದು 1 week 2 weeks ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. ಅದೇ ಸರ್, ಅದು ಅಕ್ಟೋಬರ್ 30 ಅಂತ ನಾವು ಅನ್ಕೊಂಡಿರೋದು. ನಮ್ಗೆ ಏನಂದ್ರೆ ಲೈಕ್ ಏನಂದ್ರೆ ನವೆಂಬರ್ ಟೈಮಲ್ಲಿ, ಯಾಕಂದ್ರೆ ಕಾಂತಾರ 2nd ಇದೆ, ಅಕಸ್ಮಾತ್ ಅದ್ರ ಹೈಪ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಥಿಯೇಟರ್ಗಳು ಸಿಗ್ಲಿಲ್ಲ ಅಂದ್ರೆ ಅಕಸ್ಮಾತ್, ಸೊ ನವೆಂಬರ್ ಅಂತ ಅನ್ಕೊಂಡಿದ್ವಿ ಮ್ಯಾಕ್ಸಿಮಮ್. ಅದೇ ಒಂದು ಕಾರಣದಿಂದ ಅಷ್ಟೇ. ಅಟ್ಲೀಸ್ಟ್ ಏನಂದ್ರೆ ನಾವು ಎಲ್ಲೇ ಹೋದ್ರು ಸರ್ ಫಸ್ಟ್ ಹೇಳೋದು ಅಮೃತಾಂಜನ್ ಟೀಮ್ ಅಂತ, ಅದನ್ನ ಸಣ್ಣದಾಗಿ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಅಮೃತಾಂಜನ್ ಅಂತ ಹಾಕೊಂಡಿದೀವಿ. ಅದರಿಂದ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಸರ್. ಕಥೆಗೂ ಟೈಟ್ಲಿಗೂ ಸಂಬಂಧ ಇಲ್ಲ ಅಂದ್ರೆ ಸರ್ ಅದು ಏನಂದ್ರೆ ಅದು ನಾನು ಇವಾಗ ಹೇಳಿದ್ನಲ್ಲ, ನಾವು ಅಮೃತಾಂಜನ್ ಅಂತ ಅನ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ವಿ, ಕಥೆನೂ ಆಗೋಯ್ತು. ಬಟ್ ನಮಗೆ ನ್ಯಾಷನಲ್ ಬ್ರ್ಯಾಂಡ್ ಅದರಿಂದ ಏನೋ ಅಲ್ಲ, ಬಟ್ ರಿಲೇಟ್ ಆಗಲ್ವಲ್ಲ ಆಡಿಯನ್ಸ್ಗೆ. ಟೈಟಲ್ ಒಂದಿರುತ್ತೆ, ಕತೆ ಒಂದಿರುತ್ತಲ್ಲ, ಹೆಂಗ್ ರಿಲೇಟ್ ಆಗುತ್ತೆ ಅದು? ಯೂಟ್ಯೂಬ್ ಆಡಿಯನ್ಸ್ ಗೊತ್ತಾಗುತ್ತೆ ಅದೇ ಶಾರ್ಟ್ ಫಿಲ್ಮ್ ಇಂದ ಇದು ಬಂದಿರೋದು ಅಂತ. ಥಿಯೇಟರ್ ಆಡಿಯನ್ಸ್ ಬೇರೆ ಇರ್ತಾರೆ, ಅದು ಹೋಗಿ ನೋಡಿದಾಗ ಏನು ಕನೆಕ್ಷನ್ ಇರಲ್ಲ ಅಂತ ಅನ್ಸುತ್ತೆ. ಅಲ್ಲ ಸರ್, ಅದು ಒಂದೇ ಒಂದು ಅದು ಲೈಕ್ ಏನಂದ್ರೆ ಅನಿವಾರ್ಯ ಕಾರಣಗಳಿಂದ ಎನ್ಕೇಶ್ ಮಾಡ್ಕೋಬೇಕಾಯ್ತು ಅಷ್ಟೇ. ನಾನು ನಿಜವಾಗೇ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ನಾರ್ಮಲ್ ಆಗಿ ಇವಾಗ ಉದಾಹರಣೆಗೆ ನೀವು ಇಲ್ಲಿದ್ದೀರಾ, ನಿಮ್ಮ ಮನೇಲಿ ನಿಮ್ಮ ತಾಯಿ ಯಾರಾದ್ರೂ ಇರ್ತಾರೆ, ಅವ್ರು ಜಾಸ್ತಿ ಮೊಬೈಲ್ನ ಸ್ಕ್ರೋಲ್ ಮಾಡಲ್ಲ, ಏನು ಮಾಡಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನಾವು ಹೆಸರು ಬೇರೆ ಇಟ್ಟರೆ ಇದು ಆ ಟೀಮ್ ಅಲ್ಲ ಅಂತಾನೂ ಅನ್ಸುತ್ತೆ. ಲೈಕ್ ಏನಂದ್ರೆ ಆ ಒಂದು ಕಾರಣದಿಂದ ನಾವೇನ್ ಮಾಡಿದ್ವಿ, ಆ ಹೆಸರನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಮೃತಾಂಜನ್, ಇವಾಗ ನಾನು ಹೇಳ್ಬೇಕಾದ್ರೆ ಅಮೃತಾಂಜನ್ ಅಂತಾನೆ ಹೇಳ್ತೀನಿ. ನಿಮ್ಗೆ ಹಂಗೆ ತೋರಿಸ್ಬೇಕಾದ್ರೆ ಹಂಗೆ ನಾವು ಎಲ್ಲ ಕಡೆನೂ ಅಷ್ಟೇ ಸರ್, ಇವಾಗ ಪ್ರೆಸ್ ಮೀಟ್ ಆಗಲಿ, ಕಾಲೇಜ್ ಆಗಲಿ, ಎಲ್ಲೇ ಹೋದ್ರೂ ಅಷ್ಟೇ ಅಮೃತಾಂಜನ್ ಅಂತಾನೆ ಹೇಳ್ತೀವಿ. ಇದೊಂದು ಸಣ್ಣ ತಪ್ಪು ಮಾಡಿದೀನಿ, ಕ್ಷಮಿಸ್ಬಿಡಿ. ಎನ್ಕ್ಯಾಶ್ ಮಾಡ್ಕೊಂತೀರಾ? ಎನ್ಕ್ಯಾಶ್ ಏನಾಗುತ್ತೆ? ಅದೇ ಸರ್, ಅಮೃತಾಂಜನ್ಗೆ ಒಂದು ವರ್ಗ ಇದೆ, ಅಂದ್ರೆ ಆ ಶಾರ್ಟ್ ಫಿಲ್ಮ್ಸ್ ನೋಡಿದವರು ನೆನಪಲ್ಲಿ ಇಟ್ಕೊಳ್ಳೋದು, ನಂಬ್ಕೊಂಡು ಬರ್ತಾರೆ, ಸಿನಿಮಾಗೆ ಸಂಬಂಧ ಇರಲ್ಲ, ಅವಾಗ ಏನಾಗುತ್ತೆ ಸರ್? ಅದೇ ಎಂಟರ್ಟೈನ್ಮೆಂಟ್ ಅಲ್ಲಿ ಮರೀತಾರೆ ಅನ್ನೋ ಒಂದು ಉದ್ದೇಶದಿಂದ ಸರ್ ಅಷ್ಟೇ.
ಇದಂತೂ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಮತ್ತೆ ನಿಮಗೆ ಲೈಕ್ ಏನಂದ್ರೆ ಸರ್, ಇವಾಗ ನಾರ್ಮಲ್ ಆಗಿ ಸರ್ ನಾನು ತುಂಬ ಲೈಕ್ ವರ್ಲ್ಡ್ ಮೂವೀಸ್ ನೋಡ್ತೀನಿ, ಎಲ್ಲ ಬರೋ ಹಿಟ್ ಸಿನಿಮಾಗಳನ್ನ ನೋಡ್ತೀನಿ, ಪ್ರತಿಯೊಂದು ಸಿನಿಮಾನು ನೋಡ್ತೀನಿ. ನಾನು ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್, ಇದು ತಪ್ಪ ಸರಿನಾ ನಂಗೆ ಗೊತ್ತಿಲ್ಲ, ಬಟ್ ಆಸ್ ಎ ಸಿನಿಮಾ ಮೇಕರ್ ಆಗಿ ಈ ಸಿನಿಮಾ ನೀವು ನೋಡಿದಾಗ ಮನ್ಸಾರೆ ನಗ್ತೀರಾ. ನಿಮ್ಮ ವೈಫ್ ಜೊತೆ ಬರ್ಬೋದು, ನಿಮ್ಮ ಮಕ್ಕಳ ಜೊತೆ ಬಂದಾಗ ನೀವು ಮನ್ಸಾರೆ ನಗ್ತೀರಾ. ಅಕಸ್ಮಾತ್ ಇದೇನ ನಾರ್ಮಲ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಸರ್, ನಾವು ಒಂದು ಸ್ವಲ್ಪ ಸೀನ್ಸ್ಗಳನ್ನ ಚೆನ್ನಾಗಿ ಮಾಡಿದ್ರು ಕೂಡ ನಮಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ಗಳು ಸಿಗ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದರೆ ನಾನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಇದು ಅಮೃತಾಂಜನ್ ಸಿನಿಮಾ ಸೋತ್ರೆ ಇದು ನನ್ನ ಕೊನೆ ಸಿನಿಮಾ. ಅಂದರೆ ನಾನು ಸಿನಿಮಾ ಮಾಡಲ್ಲ ಅಂತಲ್ಲ, ಮಾಡ್ತೀನಿ, ನಾನೇ ದುಡ್ಡು ಹಾಕೊಳ್ತೀನಿ, ನಾನೇ ಮಾಡ್ತೀನಿ, ನಾನೇ ಹಾಳಾಗ್ತೀನಿ, ಬೇರೆಯವ್ರನ್ನ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಜೀವನ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 8, 2020 ಅಲ್ಲ ಸರ್? ಅಕ್ಟೋಬರ್ 8, 2020ರಲ್ಲಿ ಅಮೃತಾಂಜನ್ ಶಾರ್ಟ್ ಫಿಲಮ್ ರಿಲೀಸ್ ಆಯಿತು. ನಮಗೆ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಸಿಗುತ್ತೆ ಅಂತ. ಬೆಳಿಗ್ಗೆ ಎದ್ರೆ ಎಲ್ಲ ಪ್ರತಿಯೊಂದು ಸ್ಟೇಟಸಲ್ಲೂ ಅದೇ ಇತ್ತು. ಅದೊಂದು ಒಳ್ಳೆ ಹೆಸರು ನಮ್ಮ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯಿತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು. ಸೊ ಇವತ್ತು ಅಮೃತಾಂಜನ್ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾಯಿಂದ ಮತ್ತೆ ನಮ್ಮದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸಿಂದ ಹೇಳ್ತೀವಿ. ಸೊ ಅಂದರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಮಾತಾಡೋಕ್ಕೆ ಬೇಡ ಅಂತ ಅನಿಸುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಅಂತ. ಇಲ್ಲ ಸರ್ ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದೆ. ಅದಾದಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ. ಅದಾದಮೇಲೆ ರಾಯಲ್ ಮಾಡಿದೆ ದಿನಕರ್ ತುಗ್ದೀಪ್ ಅವ್ರದ್ದು. ಸೊ ಅದಾದಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್. ಅಜಯ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ, ರಕ್ಕಸಪುರದೊಳಲ್ಲಿ ಮಾಡಿದೆ. ಅದಾದಮೇಲೆ ಬ್ರ್ಯಾಟ್ ಮಾಡಿದೆ ಸರ್. ಇವಾಗ ಪ್ರೆಸೆಂಟ್ಲಿ ಬೀರ್ಬಲ್ 2 ನಡೀತಾ ಇದೆ ಸರ್. ಅದಾದಮೇಲೆ ಸೂಪರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದ್ಸರಿ ಬಂದು ನೋಡಿದರೆ 100% ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿದೆ. ಆ್ಯಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡಬೇಕು ಅಂತ. ಆವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗನ್ಸುತ್ತೆ. ಆ್ಯಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನಮ್ಮ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ನಮಗೆ ಸಿಕ್ಕಿದಂತಹ 20 ಮಿನಿಟ್ಸಲ್ಲಿ ನಾವು ಯೂಟ್ಯೂಬಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದ್ದೀವಿ. ಸೊ ನಮಗೆ 2.5 ಗಂಟೆ ಟೈಮ್ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು. ಆ್ಯಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದ್ದೀವಲ್ವ, ಈ ಸಿನಿಮಾ ನಿಮಗೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಅಮೃತಾಂಜನ್ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರಲ್ಲಿ ಬರ್ತಾ ಇದೆ. ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಆ್ಯಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ನಾವು ಆಬ್ವಿಯಸ್ಲಿ ಲೈಕ್ ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ವಿ. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಏನು ನೋಡಿದ್ದೀರಾ ಟಾಮ್ ಆ್ಯಂಡ್ ಜೆರಿ ಲೈಕ್ ಅದೇ ಥರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಆದರೆ ಸಿನಿಮಾಗೆ ಯಾವ ಥರ ಬೇಕೋ ಆ ಥರ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೊದಲು. ನನ್ನ ಹೆಸರು ಶ್ರೀಭವ್ಯ ಅಂತ. ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ಮುಂಚೆನೇ ಕ್ಲಾರಿಟಿ ಇತ್ತು, ಈ ಥರನೇ ವಿಜುವಲ್ಸ್ ಬೇಕು, ಹಿಂಗೆ ಬರಬೇಕು ಸಿನಿಮಾ ಅಂತ. ಅವ್ರು ಹೇಳ್ದಂಗೆ ಮಾಡೋಕ್ಕೆ ನಾನು ಬೆಸ್ಟ್ ಟ್ರೈ ಮಾಡಿದ್ದೀನಿ. ಅವ್ರಿಗೂ ಇಷ್ಟ ಆಗಿದೆ. ಒಂದು 70 ಡೇಸ್ ಮಾಡಿದ್ದೀವಿ ಸರ್. ನೀವು ಎಷ್ಟು ಸಲ ನಕ್ರಿ ಶೂಟಿಂಗ್ ಮಾಡೋದು? ಜಯರಾಮ್ ಸರ್ ಒಂದೊಂದು ಸೀನ್ ಹೇಳ್ದಂಗೂ ನಗು ಬರ್ತಾ ಇರುತ್ತೆ. ನಾನು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಮಾಡಿದೆ ಇನ್ವಿಟೇಷನ್ ಬೇಕು, ಒಂದು ಬೆಸ್ಟ್ ಟ್ರೈಲರ್ ಇರಬೇಕು, ಒಂದು ಸಾಂಗ್ಸ್ ಏನೋ. ಸೊ ನಮಗಿದ್ದಿದ್ದು ಬೆಸ್ಟ್ ರೆಕಗ್ನೇಷನ್ ಅಂದರೆ ಎಲ್ಲೇ ಹೋದ್ರು ಅಮೃತಾಂಜನ್ ಟೀಮ್ ಅಂತಲೇ ಮಾತಾಡ್ಸೋ. ಇಂಡಿವಿಜುವಲಾಗಿ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಟೀಮ್ ಅವರಲ್ವಾ ಅಂತಲೇ ಮಾತಾಡ್ಸೋದು. ಸೊ ಆ ಟೈಟ್ಲ್ ಇಟ್ಕೊಂಡು ಬಂದರೆ ನಮಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಅಮೃತಾಂಜನ್ ಅಂತ ನಾವು ಟೈಟ್ಲು ಮಾಡ್ಕೊಂಡಿದ್ದು. ಅದು NOC ಸಿಗದೆ ರೀಸನ್ಗೋಸ್ಕರ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟರೆ ಅವಾಗಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚಸ್ ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ 12 ಮಿನಿಟ್ಸ್ ಡ್ಯೂರೇಷನಲ್ಲಿ ಮುಗ್ದೋಗೋದು. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು, ಬೇರೆ ಬೇರೆ ರೀತಿಯಾದ ಎಲ್ಲ ಥರ ಸೀನ್ಸ್ಕೊಳ್ಬೇಕು. ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು, ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು, ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು, ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಾಗಿ ಈಗ ತೆಲುಗುಲ್ ತೊಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮು ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಮಾಡಿದ್ದು, ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು. ಅದು ಬಿಟ್ಟರೆ ತಮಿಳಿಗೆ ಬಂದರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ. ಸೊ ಮೋಸ್ಟ್ ಟ್ರೆಂಡಿಂಗ್ ಆ್ಯಕ್ಟರಲ್ಲಿ ಅವರು ಅಷ್ಟೇ ಆ್ಯಪ್ ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು, ಅದನ್ನೇ ಅವರು ಲವ್ ಟುಡೇ ಅಂತ ಸಿನಿಮಾ ಮಾಡಿದ್ದು. ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸಿಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಾವು ಸಿನಿಮಾ ಕನ್ಸು ಕಟ್ಕೊಂಡೇ ಬಂದಿದ್ದು, ಬಟ್ ನಮಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಮ
ಬೆಸ್ಟ್ ಏನು ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡಿಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ. ಸೊ ಹೋಪ್ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ, ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ಸ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಸಿಗ್ತಾರೆ. ಇನ್ನು 10-15 ವರ್ಷ, ಒಂದು 20 ವರ್ಷ ಕನ್ನಡ ಇಂಡಸ್ಟ್ರಿಲಿ ಉಳ್ಕೊಳ್ಳೋ ಅಂತ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ಸಿಗ್ತಾರೆ. ಸೊ ಅದು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇವಾಗ ಸುಮನ್ ಸರ್ ಇರ್ಬೋದು, ಜಸ್ಟ್ ಕ್ಯಾಮ್ರಾಮನ್ ಎಲ್ಲ, ಇವರು ಡೈರೆಕ್ಟ್ರೆ, ಇವ್ರ ಶಾರ್ಟ್ ಫಿಲಮ್ಸ್ ಕೂಡ 10 ಮಿಲಿಯನ್ 20 ಮಿಲಿಯನ್ ನೋಡಿದೆ. ಅದನ್ನ ತೆಲುಗುಗೆ ಡಬ್ ಮಾಡಿದ್ದಾರೆ, ತೆಲುಗುಲಲ್ಲಿ ಕೂಡ 10-15 ಮಿಲಿಯನ್ ನೋಡಿದೆ. ಸೊ PRK ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು, ಮೈ ನೇಮ್ ಇಸ್ ರಾಜು ಅಂತ. ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು, ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಗ್ದ್ಮೇಲೆ ಅವರು ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ, ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ 10 ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸ್, ರೈಟರ್ಸ್. ಇವಾಗ ಅವ್ರ ಡೈರೆಕ್ಟರ್ಸ್, ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ನಾನು ಹೇಳೋದೇನು ಅಂದ್ರೆ, ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋಂಥ ಒಂದು ಟೀಮು, ಒಳ್ಳೆ ಆರ್ಟಿಸ್ಟ್ಗಳು ಇರೋಂಥ ಟೀಮು, ಹಾರ್ಡ್ ವರ್ಕ್ ಮಾಡಿದೀವಿ, ತಿಂಗಳಂಗಟ್ಲೆ ರಿಹರ್ಸಲ್ಸ್ ಮಾಡಿದೀವಿ. ಅದ್ರ ಜೊತೆಲಿ ಪ್ರೊಡ್ಯೂಸರು ಸಿನಿಮಾಗೆ ಏನೇನು ಬೇಕೋ ಅಷ್ಟನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ಸಿನಿಮಾದಿಂದ ಎದ್ದು ಬರಬೇಕಾದ್ರೆ ಪರವಾಗಿಲ್ಲಪ್ಪ, ಹುಡುಗರು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ಗೊಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ನನಗೆ ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಮ್ ಮೂಲಕ. ನಿಮಗೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರಲಿಲ್ಲ ಆವಾಗ. ಇನ್ಸ್ಟಾ ತುಂಬ ಟ್ರೆಂಡು, ಫೇಸ್ಬುಕ್ಕು ಎಲ್ಲ ಇತ್ತು. ಸೊ ಮನೆ ಮಾತಾಗಂಗೆ ಆಗಿದ್ದು ನಿಮ್ಮಿಂದ. ಸೊ ಈ ಸೋಷಲ್ ಮೀಡಿಯಾ ಟ್ರಾಲ್ ಪೇಜಿಂದನೇ ಎಲ್ಲರ ಮನೆ ರೀಚ್ ಆಗಂಗೆ ಆಗಿದ್ದು. ಸೊ ನನ್ನ ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಸಿಕ್ಕಿದಾಗ ತುಂಬ ಖುಷಿಯಾಯಿತು, ಊಹೆನೇ ಮಾಡ್ಕೊಂಡಿರಲಿಲ್ಲ. ಹೀಗೆ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನೀವು ಇದೇ ತಂಡ ಸಿನಿಮಾ ಮಾಡಿ ಅಂತ. ಅದು ನೋಡಿದಾಗ ಖುಷಿ ಆಗ್ತಿತ್ತು. ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಶಾರ್ಟ್ ಫಿಲಮ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನಿಮಾ ಆಗಿದ್ರೆ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು. ಆ ಡ್ರೀಮ್ ಇವತ್ತು ನಿಜ ಆಗಿದೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್, ಮೋಹಿತ್ ಸರ್ಗೆ. ಯಾಕಂದರೆ ಹೊಸ ಹುಡುಗರು ಪರವಾಗಿಲ್ಲ, ಹೊಸ ಹುಡುಗರಾದರೂ ಪರವಾಗಿಲ್ಲ, ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ಸರ್, ವಿಜಯ್ ಸರ್, ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು, ಕತೆ ಮೇಲೆ ನಂಬಿಕೆ ಇಟ್ಕೊಂಡು, ಹೊಸ ಹುಡುಗರಾದ್ರೂ ಪರವಾಗಿಲ್ಲ, ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ, ಬಟ್ ಹೊಸ ಹುಡುಗರಾದರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ. ಸೊ ಅದಕ್ಕೆ ಡಬಲ್ ಗಚ್ಚಬೇಕು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್, ವಿಜಯ್ ಸರ್. ಆ್ಯಂಡ್ ಸುಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಕೂತ್ಕೊಂಡಿರೋರು ತುಂಬ ಪ್ಯಾಷನೇಟಾಗಿ ಜೆನ್ಯೂನಾಗಿ ಕೆಲಸ ಮಾಡಿದ್ದೀವಿ. ರಿಸಲ್ಟ್ಸ್ ಬರುತ್ತೆ ಇನ್ನು ಆದಷ್ಟು. ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ನಿಮ್ಮ ಕಡೆಯಿಂದನೇ ಬರಬೇಕು. ಸೊ ಅದೇನು ಪ್ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ಮುಂದೇನೂ ಇರಲಿ ಅಂತ ಕೇಳ್ಕೊತೀನಿ. ಪಾತ್ರದ ಬಗ್ಗೆ ಶಾರ್ಟ್ ಫಿಲಮಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ. ನಂದೆಲ್ಲ ಫುಲ್ ಆ್ಯಕ್ಟಿವ್, ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ, ಮತ್ತು ತುಂಬ ಹೈಪರ್ ಆ್ಯಕ್ಟಿವಾಗಿ ಮಾಡಿದ್ದೀನಿ. ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮ್ಯಾಟಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲೊಂದು ಎಮೋಷನ್, ಜಾಯ್, ಫ್ಯಾಮ್ಲಿ, ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಅದರ ಹೈಪರ್ ಆ್ಯಕ್ಟಿವ್ ಥರ ಕಾಣಿಸ್ಕೊಳ್ದೇ ಇರ್ಬೋದು, ಬಟ್ ಒಂದು ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಅದೇ ಥರ ನಂದು ಹೆಸರುಗಳು, ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ಥರನೇ ನಾನು ಮಾಡ್ಕೊಂಬಂದಿದ್ದೆ. ಸೊ ಇದರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ. ಯಾ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಊರ್ಮಿ ಆರಾಧನಾ ಅಂತ. ಊರಿ ಅಂತ ಎಲ್ಲ ವಿಚಿತ್ರ ಹೆಸರೇ. ಹಾಂ ಸರ್, ಸ್ಟೂಡೆಂಟ್. ಇನ್ನು ನಾನೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅದೇ ಡೈರೆಕ್ಟ್ರ್ ಫಸ್ಟ್ ಸಿನಿಮಾ ಸೋಡಾ ಬುಟ್ಟಿ ಸೋಲ್ತು, ಇದು ಚೆನ್ನಾಗಾಗುತ್ತೆ ಅಂದರು. ಅಂದರೆ ನಾನು ಹೇಳ್ತೀನಿ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಏನು ಸೋಡಾ ಬುಟ್ಟಿ ಫಸ್ಟ್ ಲವ್ ಫ್ಲಾಪ್ ಆಯಿತು, ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಡೆಫಿನೆಟಾಗಿ ಫಿಲಮಲ್ಲಿ ಅಂದರೆ ಶಾರ್ಟ್ ಫಿಲಮಲ್ಲಿ ಯೂಶಲಿ ನಾವು 90% 95% ಕಾಮಿಡಿನೇ ಮಾಡಿದ್ರಿ. ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ಅಂದಂಗೆ ಸ್ವಲ್ಪ ಅಂದರೆ ಎಮೋಷನ್ನು, ರೊಮ್ಯಾನ್ಸು, ಆ್ಯಕ್ಷನ್ನು ಇರಬೇಕು ಅಂತ. ಸೊ ಅದರಲ್ಲಿ ನಮ್ಮದ್ರಲ್ಲಿ ಕಾಮಿಡಿ, ಆರ್ಗಾನಿಕ್ ಕಾಮಿಡಿ ಇದೆ. ಆ್ಯಂಡ್ ಒಳ್ಳೆ ಆರ್ಗಾನಿಕ್ ಕಾಮಿಡಿ ಅಂದರೆ ಸರ್ ನ್ಯಾಚುರಲ್ ಕಾಮಿಡಿ. ಹೊಸ ಪದಗಳು ಯೂಟ್ಯೂಬ್ ಅಲ್ವಾ ಸರ್, ಆರ್ಗಾನಿಕ್ ವ್ಯೂಸ್ ಅಂತ ಯೋಚನೆ ಮಾಡಿ ಅವನು ಅದನ್ನ ಹಂಗೆ.
ಆ ಒಂದು ಸಣ್ಣ ಚೇಸಿಂಗ್ ಸೀಕ್ವೆನ್ಸ್ ಅಂದರೆ ಆ್ಯಕ್ಷನ್ನು ಇದೆ, ಸಣ್ಣದಾಗಿದೆ, ಆಮೇಲೆ ಎಮೋಷನ್ ಇದೆ. ಒಂದು ಒಳ್ಳೆ ತಂದೆ ಮಗಂದು ನಮ್ಮ ಡೈರೆಕ್ಟರ್ ಸರ್ ಅಂದಂಗೆ ತಂದೆ ಮಗನ ಎಮೋಷನ್ನು ಇಂಟರ್ವಲಲ್ಲಿ ಬರುತ್ತೆ. 100% ಅಂದರೆ ಒಂದು 10 ಜನ ನೋಡ್ತಾ ಇದ್ದಾರೆ, ಒಂದು 7-8 ಜನ ಆದರೂ ಕಣ್ಣೀರು ಹಾಕ್ತಾರೆ ಇಂಟರ್ವಲ್ಗೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆ ಅಂದರೆ ಎಮೋಷನಲ್ ಆಗ್ತಾ ಫೈನಲಾಗೆಲ್ಲ ನಕ್ಕೊಂಡು ಬರೋ ಅಂಥ ಕ್ಲೈಮ್ಯಾಕ್ಸು ಸೂಪರ್ ಆಗಿರುತ್ತೆ. ಏನಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ? ನಗು ಬರುತ್ತೆ ಸರ್. ಡಿ ಎಂಡ್ ಅಂತ ಬರುತ್ತೆ. ಕ್ಯಾರೆಕ್ಟರ್ ಹೆಸರು ಏನು? ಕುಡುಕ ಸರ್. ಅಲ್ಟಿ ಅಂತ ಸರ್. ಸಾರಿ, ಶೂಟ್ ಆಗಿದ್ದೀವಿ. ಆಯ್ತು ಸರ್, 1 ಇಯರ್ ಬ್ಯಾಕ್ ಶೂಟ್ ಮುಗಿಸಿದ್ರಿ ಸರ್, ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಅವ್ರ ಹೆಸರು ಕೇಳಿದ್ರೆ ಸರ್, ಕ್ಯಾರೆಕ್ಟರ್ ಅಂದ್ರೆ ಅದೇ ನನ್ನ ಕ್ಯಾರೆಕ್ಟರ್ ಅಲ್ಟಿ ಅಂತ. ಲೈಕ್ ಫಿಲಮ್ ಆಲ್ಮೋಸ್ಟ್ ಒಂದು ಫಿಲಮಲ್ಲಿ ಎಷ್ಟು ಸೀನ್ಸ್ ಅಂದರೆ ಒಂದು 100% ಅಲ್ಲಿ 70% ಕುಡ್ದೇ ಇರ್ತೀನಿ, ಫಿಲಮ್ ಕುಡ್ಕೊಂಡಿರ್ತೀನಿ. ಏನಂದ್ರೆ ಅವ್ನ ಕ್ಯಾರೆಕ್ಟರ್ ಏನಂದ್ರೆ ಅವ್ನು ಕುಡ್ದಾಗ ಎಲ್ಲರಿಗೂ ಊಟ ಮಾಡಿಸ್ಕೊಂಡ್ ಬರ್ತಾನೆ ಅಷ್ಟೇ. ವೆರಿ ಗುಡ್ ಕ್ಯಾರೆಕ್ಟರ್. ಲೈಕ್ ಪಾವ ಬಂದರ ತರ ಕ್ಯಾರೆಕ್ಟರ್. ಅಷ್ಟೇ ಸರ್. ಅಂದರೆ ಟೈಟ್ ಆಗಿ ಪಲ್ಟಿ ಹೊಡಿತಾ ಇರ್ತೀನಿ ಸಿನಿಮಾದಲ್ಲಿ. ಅಲ್ಲ ಅಂದರೆ ನಾನು ಟೈಟಾಗಿ ಬೇರೆಯವ್ರಿಗೆ ಪಲ್ಟಿ ಹೊಡಿರೋ ಅಂತ ಇರ್ತೀನಿ, ಆ ಥರ. ನಾನು ಮೋಹಿತ್ ಸರ್ ಜೊತೆ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ, ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗಿಲ್ಲ, ಡೈರೆಕ್ಟಾಗಿ ಸಿನಿಮಾ ಮಾಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನಮ್ಮೆಲ್ಲರೂ ನಂಬಿ ಅವರು ಬಜೆಟ್ಗಿಂತ ಜಾಸ್ತಿ ಆದ್ರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಚೇತನ್ ಅವರು ದಯವಿಟ್ಟು ವೇದಿಕೆ ಬರ್ತಾರೆ. ಸ್ಟಾರ್ಟ್ ಆಗಿದೆ, ತುಂಬ ಅವಕಾಶಗಳು ಸಿಗ್ತಾ ಇದೆ. ಒಂದು ಮೀಡಿಯಂ ರೇಂಜಲ್ಲಿ ಓಡಾಡ್ತಿದ್ದೀನಿ, ತುಂಬ ದಿನ ಆಗಿದೆ ಎಲ್ಲರೂ ಮೀಟ್ ಮಾಡಿ. ಸೊ ಅಮೃತಾಂಜನ್ ಶಾರ್ಟ್ ಫಿಲಮನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ. ಮುಂಚೆ ಎಲ್ಲ ಸಿನಿಮಾಗಳಲ್ಲೇ ತುಂಬ ಪ್ರೆಸ್ ಮೀಟಲ್ಲಿ ಎಲ್ಲರೂ ಮೀಟ್ ಮಾಡಿದ್ದೀನಿ. ಆ್ಯಂಡ್ ಈ ಶಾರ್ಟ್ ಫಿಲಮಲ್ಲಿ ಈ ಸಿನಿಮಾದಲ್ಲಿ ನಾನು ಬಾಡಿ ಗಾರ್ಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸುಧಾಕರ್ ಅವ್ರಿಗೆ ಬಾಡಿ ಗಾರ್ಡ್. ಸೆಕೆಂಡ್ ಹಾಫ್ ಅಲ್ಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ, ಅಲ್ಲಲ್ಲಿ ಒಂದು ಸ್ವಲ್ಪ ಕಾಮಿಡಿ ಮಾಡಿ ಹೋಗ್ತಿರ್ತೀನಿ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ದಿದ್ದರನ್ನ ನೋಡ್ತೀರ ನನ್ನಲ್ಲಿ ಸಿನಿಮಾದಲ್ಲಿ, ಅದನ್ನು ನಾನು ಹೇಳಬಲ್ಲೆ. ಕ್ಯಾರೆಕ್ಟರ್ದೆ ನನ್ನನ್ನು ಏನು ನೋಡಿಲ್ಲ ಇದುವರೆಗೂ, ಅದನ್ನು ನೋಡ್ತೀರಾ. ಈ ಎಲ್ಲರೂ ನೋಡೋರೆ, ನೀವು ಸ್ವಲ್ಪ ನೋಡ್ಬೇಕು, ತೋರಿಸ್ತೀನಿ ಅವತ್ತು. ತುಂಬ ಅದ್ಭುತವಾಗಿದೆ. ಒಂದು ಆಯುಧ ಇರುತ್ತೆ ಕೈಯಲ್ಲಿ, ಯಾವಾಗಲೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾರೆ ಅವ್ರು ಬೇರೆ. ಥ್ಯಾಂಕ್ ಯು. ಸೊ ಎಲ್ಲರೂ ಅಕ್ಟೋಬರ್ 30 ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ರಿಲೀಸಿಂಗ್ ಡೇಟು. ಸೊ ಇಂಚು ಒಂದು ಆ ಕಡೆ ಈ ಕಡೆ ಆಗ್ಬೋದು ರಿಲೀಸಿಂಗೆಲ್ಲ. ಸೊ ಬಂದು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಅನಿಸುತ್ತೆ ಸಿನಿಮಾ ನೋಡಿದ್ಮೇಲೆ ನೀವೇ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಸೊ ಒಂದು ಪುಟ್ಟ ಪಾತ್ರ, ಬಟ್ ತುಂಬ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಹೆಂಗೆ ಪಟಾಕಿ ಹೊಡೆಯುತ್ತೋ ಆ ಥರ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂಥ ಪಾತ್ರ. ಯಾಕಂದರೆ ತುಂಬ ಕಾಮಿಡಿ ಇರುವಂಥ ಪಾತ್ರ. ಆ ಪಾತ್ರವನ್ನು ಸೃಷ್ಟಿ ಮಾಡಿ ಆ ಪಾತ್ರವನ್ನು ನನಗೆ ಕೊಟ್ಟಂಥ ನಿರ್ದೇಶಕರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಎಷ್ಟೋ ತಂಡಗಳು ಸಿನಿಮಾ ಮಾಡಬೇಕು ಅಂತ ಚಿತ್ರರಂಗಕ್ಕೆ ಬರುತ್ತೆ, ಎಷ್ಟೋ ತಂಡಗಳು ಬಂದಿದೆ, ನಿರ್ಮಾಪಕರು ಸಿಗದೆ ಚಿತ್ರರಂಗದಿಂದ ಹೋಗ್ಬಿಟ್ಟಿದೆ. ಇಲ್ಲ ಅವಕಾಶಗಳು ಸಿಗಲ್ಲ, ಇಲ್ಲಿ ಲೈಫ್ ಆಗಲ್ಲ ಅಂತ. ಬಟ್ ನಮ್ಮಂಥ ಒಂದಷ್ಟು ಪ್ರತಿಭೆಗಳನ್ನು ಗುರುತಿಸಿ ನಮಗೆ ಅಷ್ಟು ದುಡ್ಡನ್ನ 2 ಕೋಟಿ 2.5 ಕೋಟಿ ಅಂತ ತಮಾಷೆಯಲ್ಲಿ ಯಾರು ಸಹ 1 ರೂಪಾಯಿ ಕೊಡಲ್ಲ. 100 ರೂಪಾಯಿ ಸಂಜೆ ಮೇಲೆ 7 ಗಂಟೆ ಮೇಲೆ 100 ರೂಪಾಯಿ ಕೇಳಿದ್ರು ಯಾರು ಕೊಡಲ್ಲ. ಅಂಥ ಸಂದರ್ಭದಲ್ಲಿ ನಿರ್ಮಾಪಕರಾದ ಲೋಕೇಶ್ ಸರ್, ವಿಜಯ್ ಕುಮಾರ್ ಸರ್ ಮತ್ತು ನಮ್ಮ ಕಿರಣ್ ಸರ್ ನಮ್ಮ ಮೇಲೆ ಅಷ್ಟೆಲ್ಲ ಬಂಡವಾಳ ಹೂಡಿದ್ದಾರೆ. ಅವ್ರಿಗೆ ಸಿನಿಮಾ ಮಾಡಬೇಕಂತ ಯಾವುದೇ ಇಂಟ್ರೆಸ್ಟ್ ಮತ್ತು ಉದ್ದೇಶ ಇರಲಿಲ್ಲ. ಬಟ್ ಈ ಪ್ರತಿಭೆಗಳು ಹೀಗೆ ಕಳೆದೋಗಬಾರ್ದು, ಇವರು ಬೆಳ್ಳಿ ತೆರೆ ಮೇಲೆ ದೊಡ್ಡ ಪರದೆ ಮೇಲೆ ಕಾಣಿಸ್ಬೇಕು ಅನ್ನೋ ಒಂದೊಳ್ಳೆ ಮನಸ್ಸಿಂದ ಉದ್ದೇಶದಿಂದ ಅವರು ಅಷ್ಟೊಂದು ಬಂಡವಾಳನ ಹೂಡಿದ್ದಾರೆ. ಖಂಡಿತವಾಗ್ಲೂ ಅವ್ರನ್ನ ನಾವು ಸ್ಮರಿಸಬೇಕು. ಮತ್ತೆ ನಾವು ಕಲಾವಿದರು ತೆರೆ ಮೇಲೆ ಬರಲಿಕ್ಕೆ ಕಾರಣವಾಗಿದ್ದು ನಮ್ಮ ನಿರ್ದೇಶಕರು. ಎಷ್ಟೋ ಜನ ನಾವು ಈಗ ಸಿನಿಮಾ ಮಾಡೋ ಥರ ಆಗಿದೆ ನಮ್ಮ ನಿರ್ದೇಶಕರಿಂದ. ಮತ್ತೆ ಅದನ್ನ ನೋಡಿ ಎಷ್ಟೋ ಜನ ಶಾರ್ಟ್ ಫಿಲಮಲ್ಲೂ ಸಹ ಒಂದು ಲೈಫ್ ಇದೆ ಅಂತ ಒಂದು ವೀಕ್ಷಕರನ್ನ ಸೃಷ್ಟಿ ಮಾಡಿದ್ದು ಜಯರಾಮ್ ಸರ್. ಈಗ ಎಷ್ಟೋ ಶಾರ್ಟ್ ಫಿಲಮ್ಸು ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ. ಮತ್ತೆ ಅಷ್ಟು ಕಲಾವಿದರು ಸಹ ಸಿನಿಮಾಗಳಲ್ಲಿ ಅವಕಾಶನ ಗಿಟ್ಸ್ಕೋತಾ ಇದ್ದಾರೆ. ಒಂದಷ್ಟು ಕಾಮಿಡಿ ಕಲಾವಿದರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ, ನಾನು ಸಹ ಒಬ್ಬ. ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಖಂಡಿತ ಎಲ್ಲರಿಗೂ ನಗಿಸುತ್ತೆ, ಇಷ್ಟ ಆಗುತ್ತೆ. ನಮ್ಮಲ್ಲಿ